ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಕ್ಲಾಸ್ ಯಾವ್ದಪ್ಪ ಅಂದ್ರೆ ಕಲರ್ಸ್. ಬಣ್ಣಗಳನ್ನು ನಾವು ಏನೆಂದು ಕರೆಯುತ್ತೇವೆ? ಬಣ್ಣಗಳನ್ನು ಏನೆಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಕಲರ್ಸ್ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಅಲ್ಲಿ ಗೊತ್ತಿರಬೇಕು, ಕನ್ನಡದಲ್ಲಿ ಕೂಡ ಗೊತ್ತಿರಬೇಕು ಬಣ್ಣಗಳನ್ನು. ಅದೇ ರೀತಿ ವಿದ್ಯಾರ್ಥಿಗಳ ಬಣ್ಣಗಳು ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಯಾಕಂದ್ರೆ ಯಾವುದೇ ಒಂದು ಬಣ್ಣ ಕೊಟ್ಟು ಇದನ್ನು ಕನ್ನಡದಲ್ಲಿ ಏನೆಂದು ಕರೆಯುತ್ತೀವಿ, ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಏನೆಂದು ಕರೆಯುತ್ತೀವಿ ಅನ್ನೋದು ಮೊರಾರ್ಜಿ ದೇಸಾಯಿ ಮತ್ತು ನವೋದಯ ಪಬ್ಲಿಕ್ ಸ್ಕೂಲ್ ಮತ್ತು ಏಕಲವ್ಯ ಮತ್ತು ಸೈನಿಕ ಸ್ಕೂಲ್ಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗುತ್ತೆ. ಅದೇ ರೀತಿ ನಾವು ಇಂಗ್ಲಿಷ್ ಅನ್ನು ಮಾತನಾಡಲು ಮತ್ತೆ ಬರೆಯಲು ಈ ಒಂದು ಬಣ್ಣಗಳ ಬಗ್ಗೆ ಗೊತ್ತಿರಬೇಕು. ಯಾವುದೇ ಒಂದು PSI ಒಂದು ಪ್ರಬಂಧ ಬರೆಯಲು ಕೂಡ ಬಣ್ಣಗಳನ್ನು ಕನ್ನಡದಲ್ಲಿ ಏನೆಂದು ಕರೀತೀವಿ ಮತ್ತು ಇಂಗ್ಲಿಷ್ ಅಲ್ಲಿ ಏನೆಂದು ಕರೀತೀವಿ ಅನ್ನೋದು ಗೊತ್ತಿರಬೇಕು. ನನ್ನ ಪ್ರೀತಿಯ ವಿದ್ಯಾರ್ಥಿಗಳ ಪ್ರತಿಯೊಬ್ಬರಿಗೂ ಕೂಡ ಕ್ಲಾಸ್ ಯೂಸ್ ಆಗುತ್ತೆ. ದಯವಿಟ್ಟು ಜನ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಬಣ್ಣಗಳು ಹೆಸರುಗಳು, ಕಲರ್ಸ್ ನೇಮ್ಸ್ ಇಂಗ್ಲಿಷ್ ಅಲ್ಲಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಬಿಳಿ ಬಣ್ಣವನ್ನು ಏನೆಂದು ಕರೆಯುತ್ತೇವೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ವೈಟ್. ವೈಟ್ WHITE, ವೈಟ್ ಅಂದ್ರೆ ಬಿಳಿ. ಅದೇ ರೀತಿ ಬ್ಲಾಕ್. ಬ್ಲಾಕ್ ಅಂದ್ರೆ ಕಪ್ಪು. BLACK, ಬ್ಲಾಕ್ ಅಂದ್ರೆ ಕಪ್ಪು. ಅದೇ ರೀತಿ ಬ್ಲೂ. BLUE, ಬ್ಲೂ ಅಂದ್ರೆ ನೀಲಿ. ಬ್ಲೂ ಅಂದ್ರೆ ನೀಲಿ. ಅದೇ ರೀತಿ ರೆಡ್. RED, ರೆಡ್ ಅಂದ್ರೆ ಕೆಂಪು. RED, ರೆಡ್ ಅಂದ್ರೆ ಕೆಂಪು. ಅದೇ ರೀತಿ ಗ್ರೀನ್. GREEN, ಗ್ರೀನ್ ಅಂದ್ರೆ ಹಸಿರು. ಹಸಿರು ಸಸ್ಯಗಳು ಹಚ್ಚದ ಹಸಿರಾಗಿರುತ್ತವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಆರೆಂಜ್. ORANGA, ಆರೆಂಜ್ ಅಂದ್ರೆ ಕಿತ್ತಾಳೆ ಬಣ್ಣ. ಆರೆಂಜ್ ಅಂದ್ರೆ ಕಿತ್ತಾಳೆ ಬಣ್ಣ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ಯಾಫರನ್. ಸ್ಯಾಫರನ್ ಅಂದ್ರೆ ಕೇಸರಿ. ಸ್ಯಾಫರನ್ ಅಂದ್ರೆ ಕೇಸರಿ. SAFFRON, ಸ್ಯಾಫರನ್ ಅಂದ್ರೆ ಕೇಸರಿ. ಕೇಸರಿ, ಕೇಸರಿ, ಬಿಳಿ, ಹಸಿರು ಮೂರು ಬಣ್ಣಗಳನ್ನು ನಮ್ಮ ಭಾರತೀಯ ರಾಷ್ಟ್ರ ಧ್ವಜ ಹೊಂದಿದೆ. ಆದ್ದರಿಂದ ಮೂರು ಬಣ್ಣಗಳು ಹೊಂದಿದ್ದರಿಂದ ನಮ್ಮ ರಾಷ್ಟ್ರ ಧ್ವಜವನ್ನು ತಿರಂಗ ಎಂದು ಕರೆಯುತ್ತೇವೆ. ತಿರಂಗ, ತಿರಂಗ ಎಂದು ಕರೆಯುತ್ತೇವೆ. ಕೇಸರಿಯನ್ನು ಸ್ಯಾಫರಾನ್ ಎಂದು ಕರೆಯುತ್ತೇವೆ. SAFFRON, ಸ್ಯಾಫರಾನ್ ಅಂದ್ರೆ ಕೇಸರಿ. ಅದೇ ರೀತಿ ವಿದ್ಯಾರ್ಥಿಗಳು ಯೆಲ್ಲೋ. YELLOW, ಯೆಲ್ಲೋ ಅಂದ್ರೆ ಹಳದಿ. ಯೆಲ್ಲೋ ಅಂದ್ರೆ ಹಳದಿ ಬಣ್ಣ. ಅದೇ ರೀತಿ ವಿದ್ಯಾರ್ಥಿ ಪಿಂಕ್. PINK, ಪಿಂಕ್ ಅಂದ್ರೆ ಗುಲಾಬಿ. ಪಿಂಕ್ ಅಂದ್ರೆ ಗುಲಾಬಿ ವಿದ್ಯಾರ್ಥಿಗಳೇ. ಪಿಂಕ್ ಅಂದ್ರೆ ಗುಲಾಬಿ. ಅದೇ ರೀತಿ ವಿದ್ಯಾರ್ಥಿಗಳೇ, ಪರ್ಪಲ್. ಪರ್ಪಲ್ ಅಂದ್ರೆ PURPLE, ಪರ್ಪಲ್ ಅಂದ್ರೆ ನೇರಳೆ. ಪರ್ಪಲ್ ಕಲರ್ ಅಂತಾರಲ್ಲ, ನೇರಳೆ ಕಲರ್ ಎಂದು ಅರ್ಥ ವಿದ್ಯಾರ್ಥಿಗಳು. ಅದೇ ರೀತಿ ವೈಲೆಟ್. ವೈಲೆಟ್ ಅಂದ್ರೆ VIOLET. VIOLET, ವೈಲೆಟ್ ಅಂದ್ರೆ ಗಾಢವಾದ ನೇರಳೆ ಅಥವಾ ಬದನೆಕಾಯಿ ಬಣ್ಣ ಎಂದು ಕರೆಯುತ್ತೇವೆ. ಇದನ್ನು ಯಾವುದನ್ನು? ವೈಲೆಟ್ ಅನ್ನು ಗಾಢವಾದ ಬಣ್ಣ ಅಥವಾ ಬದನೆಕಾಯಿ ಬಣ್ಣ ಎಂದು ಕರೆಯುತ್ತೇವೆ. ಇವೆಲ್ಲ ಪಾಯಿಂಟ್ಸ್ ತುಂಬಾ ವಿದ್ಯಾರ್ಥಿಗಳೇ, ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಮತ್ತೆ ಜನ ಕೇಳಿ ವಿದ್ಯಾರ್ಥಿಗಳೇ, ವೈಟ್ ಅಂದ್ರೆ ಬಿಳಿ ಬಣ್ಣ. ಬ್ಲಾಕ್ ಅಂದ್ರೆ ಕಪ್ಪು. ಬ್ಲೂ ಅಂದ್ರೆ ನೀಲಿ. ರೆಡ್ ಅಂದ್ರೆ ಕೆಂಪು. ಗ್ರೀನ್ ಅಂದ್ರೆ ಹಸಿರು. ಆರೆಂಜ್ ಅಂದ್ರೆ ಕಿತ್ತಾಳೆ ಬಣ್ಣ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ಯಾಫರಾನ್ ಅಂದ್ರೆ ಕೇಸರಿ. ಯೆಲ್ಲೋ ಅಂದ್ರೆ ಹಳದಿ. ಪಿಂಕ್ ಅಂದ್ರೆ ಗುಲಾಬಿ. ಪಿಂಕ್ ಅಂದ್ರೆ ಗುಲಾಬಿ. ಪರ್ಪಲ್ ಅಂದ್ರೆ ನೇರಳೆ. ಅದೇ ರೀತಿ ವೈಲೆಟ್ ಅಂದ್ರೆ ಗಾಢವಾದ ನೇರಳೆ ಅಥವಾ ಬದನೆಕಾಯಿ ಬಣ್ಣ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ಕೈ ಬ್ಲೂ. ಸ್ಕೈ ಬ್ಲೂ. ಸ್ಕೈ ಬ್ಲೂ ವಿದ್ಯಾರ್ಥಿಗಳೇ, ಸ್ಕೈ ಬ್ಲೂ ಆಕಾಶದ ಬಣ್ಣ. ತಿಳಿ ತಿಳಿ ನೀಲಿ ಬಣ್ಣ. ತಿಳಿ ನೀಲಿ ಬಣ್ಣ ಎಂದು ಅರ್ಥ. ತಿಳಿ ನೀಲಿ ಬಣ್ಣ. ತಿಳಿ ನೀಲಿ ಬಣ್ಣ. ತಿಳಿ ನೀಲಿ ಬಣ್ಣ ವಿದ್ಯಾರ್ಥಿಗಳೇ. ಅದೇ ರೀತಿ ವಿದ್ಯಾರ್ಥಿಗಳೇ, ಸ್ಕೈ ಬ್ಲೂ ಅಂದ್ರೆ ತಿಳಿ ನೀಲಿ ಬಣ್ಣ. ಅದೇ ರೀತಿ ವಿದ್ಯಾರ್ಥಿಗಳೇ, ಆಕಾಶದ ಬಣ್ಣ ತಿಳಿ ನೀಲಿ ಬಣ್ಣ ಆಗಿರುತ್ತದೆ. ಸ್ಕೈ ಬ್ಲೂ ಎಂದು ಕರೆಯುತ್ತೇವೆ. ಆಕಾಶದ ಬಣ್ಣಕ್ಕೆ ಸ್ಕೈ ಬ್ಲೂ ಎಂದು ಕರೆಯುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳೇ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು ಇವೆಲ್ಲ. ಅದೇ ರೀತಿ ಆಕಾಶದಲ್ಲಿ ತುಂಬಾ ಗ್ರಹಗಳು ಇರುತ್ತವೆ. ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಸೌರಮಂಡಲದಲ್ಲಿ 8 ಗ್ರಹಗಳಿವೆ. ಅದೇ ರೀತಿ ಚಂದ್ರ. ಅದೇ ರೀತಿ ಸೂರ್ಯ. ನಕ್ಷತ್ರಗಳು ಇರುತ್ತವೆ. ಸ್ಟಾರ್ಸ್ ವಿದ್ಯಾರ್ಥಿಗಳೇ, ಸ್ಟಾರ್ಸ್ ಅಂದ್ರೆ ನಕ್ಷತ್ರ. ಸನ್ ಅಂದ್ರೆ ಸೂರ್ಯ. ಅದೇ ರೀತಿ ಮೂನ್ ಅಂದ್ರೆ ಚಂದ್ರ. ಅದೇ ರೀತಿ ವಿದ್ಯಾರ್ಥಿಗಳು, ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದೆ? ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಎಷ್ಟು ನಿಮಿಷ ಬೇಕಾಗುತ್ತದಪ್ಪ ಅಂದ್ರೆ 8 ನಿಮಿಷ 3 ಸೆಕೆಂಡ್. 8 ನಿಮಿಷ 3 ಸೆಕೆಂಡ್ ಬೇಕಾಗುತ್ತದೆ. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಆಕಾಶದ ಕಾರ್ಯಗಳಲ್ಲಿ ಸೂರ್ಯ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೂರ್ಯನ ಬೆಳಕು ಭೂಮಿಗೆ ಬರಲು 8 ನಿಮಿಷ 3 ಸೆಕೆಂಡ್ ಬೇಕಾಗುತ್ತದೆ. ಒಟ್ಟು ಗ್ರಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 8. ಅದೇ ರೀತಿ ವಿದ್ಯಾರ್ಥಿಗಳೇ, ಗ್ರಹಗಳು ಯಾವಪ್ಪ ಅಂದ್ರೆ ಬುಧ, ಗುರು, ಶುಕ್ರ, ಶನಿ, ಮಂಗಳ, ಯುರೇನಸ್, ನೆಪ್ಚೂನ್. ಅದೇ ರೀತಿ ಮೊದಲು 9 ಗ್ರಹಗಳಿದ್ದವು. ಪ್ಲೂಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ 2006ರಲ್ಲಿ. ಪ್ಲೂಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ 2006ರಲ್ಲಿ. ಪ್ಲೂಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ. ಯಾಕಂದ್ರೆ
ಪ್ಲೇಟೋ ಗ್ರಹ ತನ್ನ ಕಕ್ಷೆಯನ್ನು ಬಿಟ್ಟು ಬೇರೊಂದು ಕಕ್ಷೆಯ ಸುತ್ತುತ್ತಿತ್ತು. ಅದೇ ರೀತಿ ಪ್ಲೇಟೋ ಗ್ರಹ ಅತಿ ಚಿಕ್ಕ ಗ್ರಹವಾಗಿತ್ತು. ಆದ್ದರಿಂದ ಪ್ಲೇಟೋ ಗ್ರಹವನ್ನು ತೆಗೆದು ಹಾಕಲಾಗಿದೆ. ಇವೆಲ್ಲ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕಂಪಲ್ಸರಿ ಆಗಿ ಕೇಳುತ್ತಾರೆ. ಇಲ್ಲಿಗೆ GK 13ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.